ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ಇವತ್ತು ಭಾನುವಾರ ಚಿಕನ್ ತರಿಸ್ದೆ. ಚಿಕನ್ ಮಾಡೋಣ ಅಂತ ಇತ್ತೀಚೆಗೆ ಮಾಡಿರಲಿಲ್ಲ, ಹಾಗಾಗಿ ತಿನ್ನಬೇಕು ಅನ್ನಿಸ್ತು. ತರಿಸಿ ಅದೆಲ್ಲ ಸ್ವಲ್ಪ ಸಣ್ಣಗೆ ಹಚ್ಕೊಳ್ಳೋಣ ಅಂತ ಹಚ್ಕೋಬೇಕು. ಅದ್ಯಾಕೋ ಸ್ವಲ್ಪ ತಪ್ಪ ಐತೆ, ಅದಕ್ಕೇ ಎಲ್ಲ ಸಣ್ಣಗೆ ಹಚ್ಚೋಣ ಅಂತ. ಇದು ಯಾಕೋ ಚಾಕ ಸರಿ ಗರಿತಿಲ್ಲ, ಅದಕ್ಕೆ ಕಾಯಿ ತುರಿಯೋದು ಇಟ್ಕೊಂಡು ಹಚ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಸಣ್ಣಗೆ ಹಚ್ಕೊಂಡ್ರೆ ಅದು ಬೇಯುತ್ತೆ, ಇಲ್ಲ ಅಂದರೆ ಅದು ಒಂಥರ ದಪ್ಪ ಇದ್ದರೆ ಒಂಥರ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ಜಾಸ್ತಿ ಫಾರಮ್ ಕೋಳಿನೇ ತರಿಸೋದು ನಾನು. ಯಾಕಂದರೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತದು ಅಂತ. ಮತ್ತು ಬಾಯ್ಲರ್ ಕೋಳಿ ಜಾಸ್ತಿ ತರಿಸಲ್ಲ ನಾನು, ಹಾಗಾಗಿ ಫಾರಮ್ ಕೋಳಿನೇ ಕಟ್ ಮಾಡಿಸ್ಕೊಂಡು ಬಂದವನೇ. ಬೇಗ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಕರೆಂಟು ಭಾನುವಾರ ಬೇರೆ ಕರೆಂಟ್ ತೆಗಿತಾರೋ ಏನೋ ಗೊತ್ತಿಲ್ಲ. ಖಾರ ರುಬ್ಬಬೇಕು, ಖಾರಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡೋಣ ಕರೆಂಟ್ ಇರುತ್ತೇನೋ, ಇದ್ದರೆ ರುಬ್ಕೊಂಬಿಡ್ಬೇಕು ಬೇಗ. ಭಾನುವಾರ ಅಲ್ವಾ, ಹಂಗಾಗಿ ಕರೆಂಟ್ಗಳು ಒಂದೊಂದು ಸಲ ತೆಗೆದುಬಿಡ್ತಾರೆ ಒಂದೊಂದು ವಾರದಲ್ಲಿ. ಹಂಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಒಂದು ಅಪ್ಪಂದಿರ ದಿನ. ಎಲ್ಲರೂ ಇನ್ಸ್ಟಾಗ್ರಾಮ್ನಲ್ಲಿ ಮತ್ತು ಸ್ಟೇಟಸ್ನಾಗೆಲ್ಲ ಅಪ್ಪದಿರ ಫೋಟೋಗಳ್ನ ಹಾಕ್ಕೊಂಡು ಎಲ್ಲ ಒಂದು ಸಂಭ್ರಮಿಸ್ತಾರೆ. ಆಮೇಲೆ ಅಪ್ಪದಿರಿಗೆ ವಿಶ್ ಮಾಡ್ತಾರೆ. ಮತ್ತು ಅಪ್ಪವ್ರು ಏನಾದರೂ ಜೀವಂತವಾಗಿದ್ದರೆ ಅಪ್ಪದಿರಿಗೆ ಕೇಕ್ ಕಟ್ ಮಾಡಿಸೋದು ಎಲ್ಲ ಒಂಥರ ಸಂಭ್ರಮ ಇರ್ತೈತೆ. ಸಂಭ್ರಮ ಪಡ್ತಾವ್ರೆ. ಅಪ್ಪವ್ರು ಏನಾದರೂ ಇಲ್ಲ ಅಂದಾಗ ಅವರ ಒಂದು ನೆನಪನ್ನ ನೆಂಚ್ಕೊತಾರೆ ಸುಮಾರು ಜನ. ನಾನು ಅಷ್ಟೇ, ಇವತ್ತು ನಮ್ಮ ತಂದೆ ಬಗ್ಗೆ ನಾನು ಒಂದು ಹಳೆ ನೆನಪುಗಳ್ನ ಹಂಚ್ಕೋಬೇಕು. ನಮ್ಮ ತಂದೆ ನಮ್ಮ ಜೊತೆಗೆ ಇಲ್ಲ. ನಮ್ಮ ತಂದೆ ಹೋಗಿ, ನನ್ನ ಮಗ 1.5 ವರ್ಷದ ಮಗ ನನ್ನ ತಂದೆ ಹೋದಾಗ. ಇವಾಗ 18 ವರ್ಷ ಆಯಿತು ನಮ್ಮ ತಂದೆ ಹೋಗಿ, ನಮ್ಮಿಂದ ದೂರ ಆಗಿ. ನಮ್ಮ ಅಪ್ಪಾಜಿ ಹೇಳಬೇಕು ಅಂದರೆ ತುಂಬ ನಮ್ಮನ್ನು ಸರಳವಾಗಿ ಸಾಕಿದ್ರು. ಅಂದರೆ ಆಡಂಬರದ ಜೀವನ ಇಲ್ಲ. ಖುಷಿ ಅಂದರೆ ಒಂದು ಶೋಕಿ ಮಾಡಬೇಕು, ಆ ಥರ ಈ ಥರ ಆಡಂಬರವಾಗಿ ಬೆಳೆಸಬೇಕು ಅದೆಲ್ಲ ಏನಿಲ್ಲ. ಸರಳವಾಗಿ ನಮ್ಮನ್ನು ಸಾಕಿದ್ರು. ಆಮೇಲೆ ನಮಗೆ ತುಂಬ ಬಡತನದಲ್ಲೇ ಸಾಕಿದ್ದು. ನಾವು ಯಾವತ್ತೂ ಐಷಾರಾಮಿ ಜೀವನದಲ್ಲಿ ಬದುಕ್ತೋರೇ ಇಲ್ಲ. ನನ್ನ ವೀಡಿಯೋಗಳಲ್ಲೆಲ್ಲ ನಾನು ಹೇಳಿದ್ದೀನಿ. ನಮ್ಗೆ ಯಾವತ್ತೂ ನಮ್ಮ ತಂದೆ ಮನೆಯಲ್ಲಿ, ನಮ್ಮ ತಂದೆಯೂ ಗೌರ್ಮೆಂಟ್ ಕೆಲಸದಾಗಿರಲಿಲ್ಲ, ಇಲ್ಲ ಯಾವುದು ಏನೂ ಇರಲಿಲ್ಲ. ಬಡತನ ಅಂದರೆ ಬಡತನ. ಒಂದು ಹಾರ್ಮನಿ ಪೆಟ್ಟಿಗೆ ಒಂದು ಇಟ್ಕೊಂಡು ನಮ್ಮ ತಂದೆ ನಮ್ಮನ್ನು ಸಾಕಿದ್ರು. ಅದರಲ್ಲಿ ನಾಟಕ ಕಲಿಸ್ಕೊಂಡು ನಮ್ಮ ತಂದೆ ನಾಟಕದ ಮೇಷ್ಟ್ರು ಆದ್ದರಿಂದ ನಮ್ಮನ್ನು ಸ್ವಲ್ಪ ಹೊಟ್ಟೆಗೆ ಬಟ್ಟೆಗೆ ಸ್ವಲ್ಪ ಚೆನ್ನಾಗಿ ಸಾಕಿದ್ರು. ಸೆಂಟ್ರಲ್ಲಿ ಬಡತನಗಳಿದ್ರೂ ಏನೋ ಒಂದು ಅವರು ಇದರಲ್ಲಿ ಅವ್ರು ಸಾಕಿದ್ರು. ನಾವು ಯಾವತ್ತೂ ನಮ್ಮ ತಂದೆಗೆ ಅದೇ ಕೊಡಿಸು ಇದೇ ಕೊಡಿಸು ಅಂತ ಯಾವತ್ತೂ ಹಠ ಮಾಡ್ತಾ ಇರಲಿಲ್ಲ. ನಮ್ಮ ತಂದೆನೂ ಅಷ್ಟೇ, ಯಾವುದೋ ದುಡ್ಡನ್ನ ನಮ್ಮ ತಂದೆ ಇಟ್ಕೊತಾ ಇರಲಿಲ್ಲ, ಎಲ್ಲ ನಮ್ಮ ತಾಯಿ ಕೈಗೆ ಕೊಟ್ಬಿಡೋರು. ಹಂಗಾಗಿ ನಮ್ಮ ತಾಯಿನೇ ಎಲ್ಲ ಸಂಸಾರದ ಜವಾಬ್ದಾರಿ ನಿಭಾಯಿಸ್ತಾ ಇದ್ದಿದ್ದು. ಅಂದರೆ ದುಡಿತಿದ್ದು ನಮ್ಮ ತಂದೆನೇ, ಆದರೆ ತಾಯಿನೇ ಎಲ್ಲ ಒಂದು ಕಡೆಯಿಂದ ಸಂಸಾರಕ್ಕೆ ಏನೇನು ಬೇಕು ಎಲ್ಲ ನಮ್ಮ ತಾಯಿ ನೋಡ್ಕೊಳ್ಳೋರು. ಹಂಗಾಗಿ ನಮ್ಮ ತಂದೆ ಏನು ಜಾಸ್ತಿ ಮಕ್ಕಳಿಗೆ ಅದು ಇದು ಕೊಡಿಸೋದು, ಜೊತೆ ಕರ್ಕೊಂಡೋಗಿ ಅವೆಲ್ಲ ಏನಿಲ್ಲ. ನಾವೊಂದ್ಸಲಿ ನನಗೆ ಒಂದು 3 ಹಳೇದು ನಮ್ಮ ತಂದೆ ಜೊತೆಯಲ್ಲಿ ನಾನು ಹಳೆ ನೆನಪನ್ನ ನಾನು ಹಂಚ್ಕೊತೀನಿ. ಏನಪ್ಪ ಅಂದರೆ, ಒಂದ್ಸಲಿ ಗುಬ್ಬಿ ಹತ್ರ ಕಳ್ಳಿಪಳ್ಳೆ ಅಂತ ಒಂದು ಊರೈತೆ. ಎಲ್ಲರೂ ಈ ಕಡೆಯವ್ರಿಗೆಲ್ಲ ಗೊತ್ತಿರುತ್ತೆ ಊರು. ಗುಬ್ಬಿ ಹತ್ರ ಮಲ್ಸಂದ್ರ ಬಿಟ್ಟು ಒಂದು ಸ್ವಲ್ಪ ಮುಂದೆ ಪಳ್ಳೆ ಅನ್ನೋ ಊರು. ಅಲ್ಲಿದ್ದಾಗ ಒಂದು ತಾತ ಊರ ಮುಂದ್ಗಡೆಗೆ ಒಂದು ತಾತನ ಫುಲ್ಲು ಕಣ್ಣು ಕಾಣ್ತಾ ಇರಲಿಲ್ಲ, 2 ಕಣ್ಣು ಮುಚ್ಕೊಂಬಿಟ್ಟಿದ್ವು. ಆ ತಾತ ಒಂದು ಅಂಗಡಿ ಇಟ್ಕೊಂಡಿದ್ರು. ಆ ಅಂಗಡೀಲಿ ನಮ್ಮ ಅಪ್ಪ ಏನಾದ್ರು ಬೀಡಿ ಸೇದಕ್ಕೆ ಏನಕ್ಕಾದ್ರು ಹೋಗಿ ಕೂತ್ಕೊಳ್ಳೋರು. ಅವಾಗೆಲ್ಲ 5 ಪೈಸಾ 10 ಪೈಸದ್ದು ಕಾಲ. ಅವಾಗೆಲ್ಲ ನಾವೆಲ್ಲ ನೋಡಿದ್ದೀವಿ ಅದನ್ನು. 5 ಪೈಸಾ 10 ಪೈಸಾ ಮತ್ತು 4 ಕಣಿ ಎಲ್ಲ ನಾವು ನೋಡಿದ್ದೀವಿ. 20 ಪೈಸಾ ಕೊಟ್ಟರು ನಮಗೆ ತಿಂಡಿ ಕೊಡೋದು ತಾತ. ಆ ಅಂಗಡೀಲಿ ನಮಗೆ ತಿಂಡಿ ಕೊಡಿಸೋರು ನಮ್ಮಪ್ಪ. ಯಾವಾಗಲೂ ನನಗೆ ಮಾತ್ರ ಫಿಕ್ಸು. ನಾನು ಯಾವಾಗನ ಹೋಗಲಿ ತಾತ ನಮ್ಮ ಅಪ್ಪ ಅವ್ರನ್ನ ಅಷ್ಟೇ ಚೆನ್ನಾಗಿ ಮಾತಾಡ್ಸೋರು. ಮೇಷ್ಟ್ರು ಅಂತ ತಿಂಡಿ ಕೊಡೋರು ತಾತ. ಅಂದರೆ ಕಾಸು ಕೊಡ್ತಿದ್ದೆ ನಾನೇನು. ನಮ್ಮ ಅಪ್ಪ ಏನು ಸುಮ್ಮನೆ ಫ್ರೀಯಾಗಿ ಏನು ಕೊಡಿಸ್ತಾ ಇರಲಿಲ್ಲ. ಅದೊಂದು ನಂಗೆ ಹಳೆ ನೆನಪು. ನಮ್ಮಪ್ಪ ಫಿಕ್ಸ್ ಮಾಡಿಬಿಟ್ಟಿದ್ರು ನನಗೆ ಆ ಅಂಗಡೀಲಿ ತಿಂಡಿ ಇಸ್ಕೊಳ್ಳೋಕ್ಕೆ. ಆಮೇಲೆ ಹಿಂಗೆ ನಮ್ಮ ತಾಯಿ ಏನಾದರೂ ನಾನು ನೋಡಿದಾಗ ಬೈದಾಗ ನಮ್ಮ ತಂದೆ ನಮ್ಮ ತಾಯಿನ ಬೈದ್ಬಿಡೋರು. ಯಾಕೆ ಮಗ ನಂಗೆ ಹೊಡಿತೀಯ, ಬೈತೀಯ, ಯಾವಾಗಲೂ ಅದೇನು ಮಾಡೈತೆ ಅದನ್ನ ಯಾಕೆ ಹೊಡಿತೀರಾ ಅಂತೇಳಿ ಬೈಯೋರು. ನಮ್ಮ ಅಣ್ಣ ಹೊಡೆದ್ರು ಬೈದ್ಬಿಡೋರು ನಮ್ಮ ಅಪ್ಪ ಒಂದೊಂದ್ಸಲಿ. ನಮ್ಮ ಅಣ್ಣನ ಜೊತೆ ಮಾತೇ ಬಿಟ್ಬಿಡೋರು. ನಾನು ಏನಾದರೂ ಹೊಡೆದ್ರೆ ನಮ್ಮ ಅಪ್ಪ ಮಾತೇ ಆಡ್ತಾ ಇರಲಿಲ್ಲ ನಮ್ಮ ಅಣ್ಣನ ಜೊತೆ. ಒಂದು ಚಿಕ್ಕ ಮಗಳು ಅಂತ ಒಂದು ಪ್ರೀತಿ ಜಾಸ್ತಿ ನಮ್ಮ ಅಪ್ಪನಿಗೆ. ಒಂದ್ಸಲಿ ನನಗೆ ಹುಷಾರಿರಲಿಲ್ಲ. ಯಾವುದೋ ಒಂದು ಊರಲ್ಲಿದ್ವಿ. ಅಲ್ಲಿ ನನಗೆ ಸ್ವಲ್ಪ ಹುಷಾರಿಲ್ದಾಗ ನಮ್ಮ ತಂದೆ ನಮ್ಮ ತಾಯಿನ ಬಿಟ್ಬಿಟ್ಟು ನಮ್ಮ ತಂದೆ ಒಬ್ಬರೇ ದುಡಿಯೋಕ್ಕೆ ಹೋಗೋರು, ಮಗ ನೋಡ್ಕೊ ಚೆನ್ನಾಗಿ ಅಂತ. ಒಂದು ಹಾಸ್ಪಿಟ್ಲಲ್ಲಿ ಏನೋ ಹುಷಾರಿಲ್ಲದಕ್ಕೆ ಅಡ್ಮಿಟ್ ಮಾಡಬೇಕು ಅಂದಿದ್ದಕ್ಕೆ ನಮ್ಮ ತಾಯಿ ಹೇಳಿದ್ರಂತೆ,
ನಮ್ಮಪ್ಪ ಅವಾಗೆಲ್ಲ ತುಂಬ ಬೇಜಾರು ಮಾಡ್ಕೊಂಬಿಟ್ಟು ಅತ್ತೇ ಬಿಟ್ಟಿದ್ರು. ಆವಾಗ ನಮ್ಮ ತಾಯಿ ಇದ್ದರೆ ಜೀವಂತವಾಗಿದ್ದರೆ ಊರಿಗೆ ಕರ್ಕೊಂಡು ಹೋಗ್ತೀನಿ, ಇಲ್ಲ ಇಲ್ಲೇ ಮಣ್ಣು ಮಾಡಿ ಹೋಗ್ಬಿಡ್ತೀನಿ ಅಂತ ಹೇಳಿದ್ರಂತೆ ನಮ್ಮ ತಾಯಿ. ಅಂದರೆ ನಾನು ಅಷ್ಟು ಸೀರಿಯಸ್ ಆಗಿದ್ದೆ ಅವಾಗ. ನಾನು ನೀರು ಕುಡಿತಾ ಇರಲಿಲ್ಲ, ಬರೀ ಗಂಜಿ ಒಳಗೆ ಇರ್ತಾ ಇದ್ದಿದ್ದು. 1-2 ತಿಂಗಳು ನಾನು ತುಂಬ ಅಂದರೆ ತುಂಬ ಸೀರಿಯಸ್ ಆಗಿದ್ದೆ. ನಂಗೆ ಒಂದೊಂದು ಸಲ ಅನಿಸುತ್ತೆ, ಈಗಿನ ಜೀವನ ನೋಡಿಬಿಟ್ರೆ ಅವಾಗ ಹೋಗ್ಬಿಟ್ಟಿದ್ರೆ ಒಳ್ಳೇದಾಗಿರೋದಪ್ಪ ಅಂತ. ಹೋಗ್ಬಿಟ್ಟಿದ್ರೆ ಒಳ್ಳೇದಾಗಿರೋದಪ್ಪ, ಇದೆಲ್ಲ ನೋಡೋಂಗೆ ಇರಲಿಲ್ಲ ನಾನು ಅನಿಸುತ್ತೆ. ನಾನು ಒಂದು 3-4 ಸಲ ಸತ್ತು ಬದುಕಿದ್ದೀನೇನೋ ಗೊತ್ತಿಲ್ಲ. ನಾನು ಸನ್ನೆಯಾದಾಗ ಒಂದು ಸಲ, ಮತ್ತು ಚಿಕ್ಕ ಹುಡುಗಿನಾಗ ಹುಷಾರಿಲ್ದಾಗ ಒಂದು ಸಲ, ಈ ಥರ. ಮದುವೆ ಆಗದ ಫಸ್ಟು ನಮ್ಮ ಅಮ್ಮವ್ರ ಮನೇಲಿದ್ವಿ. ನಮ್ಮ ಅಮ್ಮವ್ರ ಮನೇಲಿದ್ದಾಗ ಅಷ್ಟು ಕಷ್ಟದಲ್ಲೆಲ್ಲ ಸಾಕಿದ್ರು ಚೆನ್ನಾಗಿ. ಅಂಥ ಟೈಮಲ್ಲಿದ್ದಾಗ ನನ್ನ ಜೊತೇಲಿ ನಮ್ಮ ತಂದೆ ಹೊಲ ಕುಯ್ಯೋಕ್ಕೆ ಬರೋರು. ಅಂದರೆ ಮುಯ್ಯಾಳು, ಹೊಲ ಮಾಡ್ತಿದ್ವಲ್ಲ, ಮುಯ್ಯಾಳು ಬೇಕಾಗಿತ್ತು. ದುಡ್ಡು ಕೊಟ್ಟು ಯಾರನ್ನೂ ಕರೆಯೋಷ್ಟು ಇದ್ರಲ್ಲಿ ನಮ್ಮ ತಂದೆ ತಾಯಿ ಇರಲಿಲ್ಲ. ಹಂಗಾಗಿ ನಮ್ಮ ಅಪ್ಪಾಜಿ ನನ್ನ ಜೊತೆ ಉಲ್ಲಾಯಕ್ಕೆ ಬರೋರು. ಮತ್ತು ಹೊಲ ಕುಯ್ಯೋಕ್ಕೆ ಬರೋರು. ಮತ್ತು ಏನಾದರೂ ಹೊಲ್ದ ಕೆಲಸ ಇರೋ, ಪಾಪ ಹೊಲ ಕುಯ್ಯೋಕ್ಕೆ ಬರ್ತಿರ್ಲಿಲ್ಲ ನಮ್ಮ ತಂದೆ, ಯಾವತ್ತೂ ಹೊಲ ಕೊಯ್ದೋರಲ್ಲ. ಹೊಲ ಕುಯ್ಯೋಕ್ಕೆ ಬರೋರು. ನಮ್ಮಪ್ಪ ಹೊಲ ಕುಯ್ಯೋಕ್ಕೆ ಬಂದರೆ ಕೆಲವು ಜನ ಆಡ್ಕೊಳ್ಳೋರು, ಹೊಲದಲ್ಲಿ ಹೊಲ ಕೆಲಸ ಹೊಲ ಕುಯ್ಯೋರೆಲ್ಲ ಆಡ್ಕೊಳ್ಳೋರು. ಹೊಲ ಕುಯ್ಯೋಕ್ಕೆ ಬರೋಲ್ಲ, ಏನಿಲ್ಲ, ಹಂಗೆ ಹಿಂಗೆ ಅಂತ ಆಡ್ಕೊಳ್ಳೋರು. ಆದರೂ ನಮ್ಮಪ್ಪ ಸುಮಾರಾಗಾದರೂ ಕುಯ್ಯೋರು. ನನ್ನ ಜೊತೆ ಎಲ್ಲ ಎಲ್ಪ್ ಮಾಡೋರು. ಏನಾದರೂ ಒಳಗಡೆಗೆ ಏನಾದರೂ ಕೆಲಸಗಳಿದ್ರೆ ಅಂದರೆ ಮಾತಾಡೋರು. ಆಮೇಲೆ ಹೊರ್ಗಡೆ ಹೋದಾಗ ಅರಮನೆ ನಾಟಕದ ಮೇಷ್ಟ್ರಲ್ವ, ಹಂಗಾಗಿ ನಾಟಕ ಕಲಿಸೋದ್ರಲ್ಲಿ ಬ್ಯುಸಿ ಇದ್ದರು ಅಪ್ಪ. ನಾಟಕನೂ ಕಲಿಸೋರು, ಹೊಲ್ದ ಕೆಲಸನೂ ಮಾಡೋರು, ಮತ್ತು ಎಲ್ಲ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋರು. ಹಂಗಾಗಿ ಇವಾಗ ನಮ್ಮಪ್ಪ ನನಗಿದೆಲ್ಲ ಏನಕ್ಕೆ ನಾನು ಹೇಳ್ಕೊಂಡೆ ಅಂದರೆ, ನಮಗೆ ಇವತ್ತು ನಮ್ಮಪ್ಪ ಹೋಗಿ 18 ವರ್ಷ. ನಮ್ಮ ಅಪ್ಪಾಜಿ ನಮ್ಮ ಜೊತೆ ಇಲ್ಲ. ಅಪ್ಪಾಜಿ ಇರಬೇಕಿತ್ತು. ಯಾಕಂದರೆ ಇವತ್ತು ನಾವೇನು ಈ ಥರ ಇದ್ದೀವಿ, ಇವತ್ತು ಎಲ್ಲೋ ಒಂದು ಕಡೆ ನಾವು ದುಡಿತಾ ಇದ್ದೀವಿ, ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದೀವಿ ಎಂದಾಗ ನಮ್ಮ ಅಪ್ಪಾಜಿ ನಮ್ಮ ಜೊತೆ ಇದ್ದಿರು ಇನ್ನೂ ಖುಷಿ ಪಡೋರು. ನಮ್ಮ ಅಪ್ಪನ ನಾವು ಯಾರಾದರೂ ಒಬ್ಬರು ಚೆನ್ನಾಗಿ ನೋಡ್ಕೊತಿದ್ವೇನೋ, ಇಲ್ಲ ನಾನೇ ಜಾಸ್ತಿ ನಮ್ಮ ಅಪ್ಪನ ನನ್ನ ಜೊತೆಯಲ್ಲೇ ಇರಿಸ್ಕೊತಾ ಇದ್ದೆ, ಅಂದರೆ ನೋಡ್ಕೊತಾ ಇದ್ದೆ. ಅಷ್ಟು ಒಂದು ಪ್ರೀತಿ ಕೊಟ್ಟು ಸಾಕಿದ್ದು ನಮ್ಮ ಅಪ್ಪಾಜಿ. ಯಾವತ್ತೂ ನಮ್ಮ ಅಪ್ಪಾಜಿ ಯಾರಿಗೂ ಏನೂ ಅಂತ ಇರಲಿಲ್ಲ. ಮತ್ತು ಯಾರಿಗೂ ಒಂದು ಕೆಟ್ಟ ಅಶ್ಲೀಲವಾದ ಪದದಲ್ಲಿ ಬೈತಾ ಇರಲಿಲ್ಲ. ಯಾರಿಗೂ ಒಂದು ಕೇಡು ಬಯಸ್ತಂಥ ಒಂದು ನಮ್ಮ ತಂದೆ ಗುಣ. ಯಾರಿಗೂ ಕೇಡು ಬಯಸ್ತಾ ಇರಲಿಲ್ಲ. ಯಾರಾದರೂ ಏನೋ ಅಂತ ಇರಲಿಲ್ಲ. ಬಾಯಲ್ಲಿ ಬಡ ಅನ್ನೋರು, ಅದನ್ನು ನೋಡಿ ಕೆಲವು ಜನ ಸಹಿಸ್ಕೊತಾ ಇರಲಿಲ್ಲ. ಅಷ್ಟು ಬಿಟ್ಟರೆ ನಮ್ಮ ಅಪ್ಪಾಜಿ ಯಾರಿಗೂ ಉದ್ದೇಶವಾಗಿ ಒಬ್ಬರ ಜೊತೆ ಜಗಳ ಆಡ್ದವ್ರಲ್ಲ. ನಮ್ಮೂರಲ್ಲಿ ಇವತ್ತೂ ನಮ್ಮ ತಂದೆ ಒಬ್ಬರು ಮನೆಗೆ ಹೋಗಿ ಒಂದು ಲೋಟ ನೀರು ಕುಡ್ದವ್ರಲ್ಲ, ಒಬ್ರ ಮನೆಗೆ ಒಂದು ಲೋಟ ಟೀ ಕುಡ್ದವ್ರಲ್ಲ. ಒಬ್ರ ಮನೆ ಫಂಕ್ಷನ್ಗೂ ಸಹ ನಮ್ಮ ತಂದೆ ಹೋಗ್ತಾ ಇರಲಿಲ್ಲ. ಯಾಕಂದರೆ ನಮ್ಮ ತಂದೆ ಅದೇನೋ ಗೊತ್ತಿಲ್ಲ, ಸ್ವಾಭಿಮಾನ ಜಾಸ್ತಿ ನಮ್ಮ ತಂದೆಗೆ. ಒಬ್ರ ಹತ್ರ ಹೋಗಿ ಒಂದು ಮಾತು ಅನ್ಸ್ಕೊಳ್ಳೋಕ್ಕೂ ನಮ್ಮ ತಂದೆ ಇಷ್ಟಪಡ್ತಾ ಇರಲಿಲ್ಲ. ಅವ್ರು ಹುಡುಕೊಂಡ್ಬಂದು ನಮ್ಮ ತಂದೆಗೆ ಏನಾದರೂ ಮನೆ ಹತ್ರ ಕೊಟ್ಟೋದ್ರೆ, ಮೇಷ್ಟ್ರು ಅಂತ ಮನೆ ಹತ್ರ ಕೊಟ್ಟೋದ್ರೆ ಅಷ್ಟೇ. ನಮ್ಮ ಅಪ್ಪ ಯಾವತ್ತೂ ಸಹ ಒಬ್ರ ಮನೆ ಹತ್ರ ಹೋಗಿ ಒಂದು ಅದು ಕೊಡ್ರಿ ಇದು ಕೊಡ್ರಿ ಅಂತ ಯಾವತ್ತೂ ಕೇಳ್ದವ್ರಲ್ಲ. ನಮ್ಮಪ್ಪ ಸ್ವಾಭಿಮಾನದಲ್ಲೇ ನಾಟಕದ ಮೇಷ್ಟ್ರಾಗಿ ಸ್ವಾಭಿಮಾನದಲ್ಲೇ ಜೀವನ ಮಾಡೋರು. ನಾಟಕದ ಹತ್ರನೂ ಅಷ್ಟೇ, ಯಾರ ಹತ್ರನೂ ಚೀತು ಅನ್ಸ್ಕೊಳ್ತಾ ಇರಲಿಲ್ಲ ನಮ್ಮ ತಂದೆ. ಒಂದು ದಿವಸನೂ ಒಂದು ಕೆಟ್ಟ ಹೆಸರು ತಂಡವರೇ ಅಲ್ಲ. ಯಾರೂ ಬಂದು ಮೇಷ್ಟ್ರು ಈ ಥರ ಅಂತ ಒಬ್ಬರು ಸಹ ಒಂದು ಕಂಪ್ಲೇಂಟ್ ಮಾಡಿರೋದನ್ನು ಸಹ ನಾವು ನೋಡಿಲ್ಲ. ಆ ಥರ ಒಂದು ನಮ್ಮ ತಂದೆನ ಪಡ್ಕೊಳ್ಳೋಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಿ. ಹಾಗಾಗಿ ನನಗೆ ಇವತ್ತು ನಮ್ಮ ತಂದೆ ಇಲ್ಲ, ಆದರೂ ಎಲ್ಲ ಒಂದು ಕಡೆ ನನ್ನ ಜೊತೆ ಇರಬೇಕಾಯಿತು ಅಂತ ನನಗನ್ಸುತ್ತೆ. ನಾನು ಏನಕ್ಕೆ ತಂದೆನ ನೆನಪಿಸ್ಕೊತೀವಿ ಅಂದರೆ, ತಂದೆ ಒಂದು ನಮಗೆ ಜನ್ಮದಾತ. ಅವ್ರ ರಕ್ತ ನಮ್ಮ ಮೈಯಲ್ಲಿ ಹರಿತಿರ್ತೈತಿ. ನಮ್ಮ ಮೈಯಲ್ಲಿ ಅವ್ರ ರಕ್ತನೇ ಇರೋದು. ಹಾಗಾಗಿ ನಮಗೆ ಒಂದು ಜನ್ಮ ಕೊಟ್ಟಿರ್ತಾರಲ್ವ, ನಮ್ಮನ್ನು ಸಾಕಿರ್ತಾರೆ. ಆಮೇಲೆ ಈಗ ಕೆಲವು ಜನ ಹೆಣ್ಮಕ್ಳು ಅಂದರೆ ಕೀಳಾಗಿ ನೋಡೋವಂಥ ತಂದೆದಿರೋವ್ರೆ. ಆದರೆ ನಮ್ಮ ತಂದೆ ಯಾವತ್ತೂ ಹೆಣ್ಮಕ್ಳು ಅಂತ ಕೀಳಾಗಿ ನೋಡಲಿಲ್ಲ. 3 ಮಕ್ಕಳನ್ನೂ ಅಷ್ಟೇ, ಗಂಡು ಮಕ್ಕಳು ಗಂಡು ಮಗ ಅಂತ ಯಾವತ್ತೂ ಕೀಳಾಗಿ ನೋಡಿಲ್ಲ. ಮೂವರನ್ನೂ ಚೆನ್ನಾಗಿ ಹಂಗೆ ಸಾಕಿದ್ರು. ಮಕ್ಕಳನ್ನ ಯಾವತ್ತೂ ಕೀಳಾಗಿ ಮಾತಾಡಿಸ್ಲಿಲ್ಲ, ಕೀಳಾಗಿ ನೋಡಲೂ ಇಲ್ಲ. ಯಾರ ಥರ ಅವ್ರು ಹೆಚ್ಚು ಇವ್ರು ಹೆಚ್ಚು ಏನಿಲ್ಲ. ನಮ್ಮ ತಂದೆ ಎಲ್ಲರೂ ಒಂದೇ ಸಮನೆ ನೋಡೋರು. ಮಕ್ಕಳು ಅಂದರೆ ಅಷ್ಟೇ ಒಂದು ಪ್ರೀತಿ ನಮ್ಮ ತಂದೆಗೆ. ಹಂಗಾಗಿ ನನಗೆ ಇವತ್ತು ನನ್ನ ತಂದೆ ತುಂಬ ನೆನಪಾದರು. ಅದಕ್ಕೋಸ್ಕರ ಒಂದೆರಡು ಮಾತು ನಮ್ಮ ತಂದೆ ಒಳ್ಳೆಯ ನೆನಪುಗಳ್ನ ನಾನು
ನಿಮ್ಮ ಜೊತೆ ಹೇಳ್ಕೊಂಡೆ ಅಷ್ಟೇ. ಎಲ್ಲೇ ಹೋದ್ರೂ ಒಂದು ವೈಟು ಶರ್ಟು, ವೈಟು ಪಂಚೆ, ಒಂದು ಕೆಂಪು ವಸ್ತ್ರ, ಅಂದರೆ ಅವರು ಮಠಕ್ಕೆ ಸೇರಿ ದೀಕ್ಷೆ ತಗೊಂಡಿದ್ರು. ಹಂಗಾಗಿ ಒಂದು ಕೆಂಪು ವಸ್ತ್ರ, ಹಣೆಗೆ ವಿಭೂತಿ, ಕುಂಕುಮ. ಅಷ್ಟು ಕುಂಕುಮನೇ ಇಡ್ತಾ ಇರಲಿಲ್ಲ ಜಾಸ್ತಿ, ನಮ್ಮಪ್ಪ ಹಣೆ ಕಡಿಯುತ್ತೆ ಅಂತ. ವಿಭೂತಿ ಅಷ್ಟು ಬಿಟ್ಟರೆ ನಮ್ಮಪ್ಪ ಇನ್ನೇನು ಆಡಂಬರದ ಜೀವನ ಮಾಡಲಿಲ್ಲ. ಒಂದು ವಾಚನ್ನು ಕಟ್ಟೋರು, ಅಷ್ಟು ಬಿಟ್ಟರೆ ಇನ್ನೇನು ಇನ್ನೊಂದು 3-4 ವರ್ಷದಲ್ಲಿ ಹೋಗ್ತಾರೆ ಅನ್ನುವಾಗ ತಲೆನೋವಿಗೆ ಒಂದು ಕನ್ನಡಕ ತಗೊಂಡಿದ್ರು. ಅಷ್ಟು ಬಿಟ್ಟರೆ ಇನ್ನೇನು ಇರಲಿಲ್ಲ. ನಮ್ಮ ಅಪ್ಪಾಜಿ ಸರಳವಾಗೇ ಬದುಕಿದ್ರು. ಯಾವತ್ತೂ ಒಂದು ಸೈಕಲ್ ತುಳಿಯೋಕ್ಕೂ ನಮ್ಮ ತಂದೆಗೆ ಬರ್ತಾ ಇರಲಿಲ್ಲ. ಆಮೇಲೆ ಈ ಥರ ಫೋನ್ಗಳೆಲ್ಲ ಇರಲಿಲ್ಲ ಅವಾಗೆಲ್ಲ. ನಮ್ಮ ತಂದೆ ಇದ್ದಾಗ ನಮ್ಗೆ ಈ ಥರ ಫೋನ್ಗಳೆಲ್ಲ ಇರಲಿಲ್ಲ, ವೀಡಿಯೋಗಳು ಮಾಡೋಕ್ಕೆ ಅವೆಲ್ಲ ನಮಗೇನು ಗೊತ್ತಿಲ್ಲ. ತಂದೆದಿರ ದಿನ ಅಂತಲೂ ನಮಗೆ ಗೊತ್ತಿಲ್ಲ ನಿಜವಾಗ್ಲೂ. ಅಮ್ಮಂದಿರ ದಿನ ಅಂತಲೂ ಗೊತ್ತಿಲ್ಲ, ತಂದೆದಿರ ದಿನ ಅಂತಲೂ ಗೊತ್ತಿಲ್ಲ. ಇವಾಗ ಈ ಸೋಷಿಯಲ್ ಮೀಡಿಯಾ ನೋಡಿದ ಮೇಲೆ ನಮಗೆ ಇವೆಲ್ಲ ಗೊತ್ತಾಗ್ತಾ ಇರೋದು. ಫಸ್ಟು ಯಾವ ಅಪ್ಪಂದಿರ ದಿನವೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇವಾಗೆಲ್ಲ ಗೊತ್ತಾಗ್ತೈತೆ, ಅದೇನು ಮಾಡೋದು, ನಮ್ಮ ಅಪ್ಪಾಜಿನೇ ನಮ್ಮ ಜೊತೆ ಇಲ್ಲಲ್ಲ. ಈಗಿರೋ ಅಂಥವ್ರು ಆದಷ್ಟು ನಾನು ಇನ್ನೂ ಒಂದು ಮಾತು ಹೇಳ್ತೀನಿ, ತಂದೆದಿರನ್ನ ಯಾರೆಲ್ಲ ನೋಡ್ತೀರಾ ಗೌರವಿಸ್ರಿ. ತಂದೆದಿರು ಇಲ್ದಂಥ ಎಷ್ಟೋ ನಮ್ಮಂಥ ಹೆಣ್ಮಕ್ಳುಗಳು ಇವತ್ತು ಅಪ್ಪ ಇರಬೇಕಿತ್ತು ಅಂದ್ಕೊಂತೀವಿ. ಆದರೆ ಅಪ್ಪ ಇರೋ ಅಂಥವ್ರು ಯಾವತ್ತೂ ಕೇವಲವಾಗಿ ನೋಡಬೇಡಿ. ನಾನು ಸುಮಾರು ಜನಗಳ್ನ ರಿಯಲಾಗಿ ನೋಡಿದ್ದೀನಿ. ತಂದೆಗೆ ಮಕ್ಕುಗೆಯೋದು, ಕಾಲಲ್ಲಿ ಒದೆಯೋದು, ಆಮೇಲೆ ಬಾಯಿಗೆ ಬಂದಂಗೆ ಬೈಯೋದು, ಏನೇನೋ ಅನ್ನೋದು, ಅವನು ಇವನು ಅನ್ನೋದು, ಎಲ್ಲ ಒಂಥರ ಅಶ್ಲೀಲವಾಗಿ ಬೈಯೋದು ತಂದೆದಿರನ್ನ. ನಾನು ಗಂಡು ಮಕ್ಕಳು ಹೆಣ್ಮಕ್ಳನ್ನೆಲ್ಲ ನೋಡಿದ್ದೀನಿ. ದಯವಿಟ್ಟು ಆ ಥರ ಬೈಯೋಕ್ಕೆ ಹೋಗಬೇಡಿ. ತಂದೆ ಅಂದರೆ ಒಂದು ಹೇಳೋಕ್ಕಾಗ್ದಂಥ ಒಂದು ಜೀವ. ಅದು ತನ್ನ ಒಂದು ನೋವನ್ನು ಯಾರ ಹತ್ರನೂ ಹೇಳ್ಕೊಳ್ಳಲ್ಲ. ಅದಕ್ಕೂ ಒಂದು ಮನಸ್ಸಿರುತ್ತೆ, ತಂದೆಗೂ ಒಂದು ಮನಸ್ಸಿರುತ್ತೆ, ಒಂದು ಹೃದಯ ಇರುತ್ತೆ. ಅವರು ತನ್ನ ಮಕ್ಕಳಿಗೋಸ್ಕರ ಒಂದು ಬೆನ್ನೆಲುಬಾಗಿ ನಿಂತಿರ್ತಾರೆ. ಆಮೇಲೆ ನಾವು ಮನೆ ಕಟ್ಟಬೇಕಂದ್ರೆ ಪಾಯ ಹಾಕ್ತೀವಿ ನೋಡಿ, ಪಾಯ. ಆ ಪಾಯದ ಥರ ನಾವು ಪಾಯ ಯಾವ ಥರನೋ ತಂದೆನೂ ಅದೇ ಥರನೇ. ಅದು ಮೇಲ್ಗಡೆ ಪಿಲ್ಲರ್ಗಳು ಇರ್ತದೆ ಅಲ್ವಾ, ಆ ಥರ ಮಕ್ಕಳು ನಿಜವಾಗ್ಲೂ ತಂದೆ ಅನ್ನೋದು ಒಂದು ಸಂಸಾರಕ್ಕೆ ಒಂದು ಬೆನ್ನೆಲುಬು. ಯಾವ ತಂದೆದಿರನ್ನು ದಯವಿಟ್ಟು ಅಶ್ಲೀಲವಾಗಿ ಬೈಯೋದು ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನು ಸುಮಾರು ಜನ ನೋಡ್ತಾ ಇರ್ತೀನಿ, ಸೋಷಿಯಲ್ ಮೀಡ್ಯಾದಲ್ಲ, ರಿಯಲಾಗಿ ನೋಡಿರೋದು ನಾನು ಹೇಳೋದು. ದಯವಿಟ್ಟು ಯಾರೂ ಮಕ್ಕಳಿಗೆದೆಲ್ಲ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾಳೆ ಕಾಲಕ್ಕೆ ನಾವೂ ಸಹ ವಯಸ್ಸಾಗಿರುತ್ತೆ, ನಮ್ಮ ಮಕ್ಳುಗಳು ಸಹ ನಮ್ಗೆ ಅದೇ ಥರ ಮಾಡಿದ ಕರ್ಮ ಯಾರನ್ನೂ ಬಿಡಲ್ಲ ಅಲ್ವಾ. ಹಂಗಾಗಿ ನಮಗಿವತ್ತು ನಮ್ಮ ತಂದೆ ಇಲ್ಲ. ನಮ್ಮ ತಂದೆ ನನ್ನ ಜೊತೆ ಇರಬೇಕಿತ್ತು ಅಂತ ಅನ್ಕೊಂತೀವಿ. ಆದರೆ ದೇವ್ರು ಬಿಡಬೇಕಲ್ಲ ಅಲ್ವಾ. ನಾವು ಯಾರನ್ನು ಹೆಚ್ಚಾಗಿ ಇಷ್ಟಪಡ್ತೀವಿ, ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ, ಅವರು ನಮ್ಮ ಜೊತೆ ಇಲ್ಲ, ದೂರ ಇರ್ತಾರೆ. ಇಲ್ಲ, ಶಾಶ್ವತವಾಗಿ ದೇವರು ದೂರ ಮಾಡಿಬಿಡ್ತಾನೆ ಅಷ್ಟೇ, ಇನ್ನೇನಿಲ್ಲ. ದಯವಿಟ್ಟು ತಂದೆದಿರನ್ನ ಯಾರೂ ಕೇವಲವಾಗಿ ನೋಡಬೇಡಿ. ಅಪ್ಪ ಅಂದ್ರೇ ಆಕಾಶದ ಎತ್ತರ. ಅಪ್ಪ ಅಂದ್ರೇ ಮಾತಾಪಿತೃಗಳು ಆಶೀರ್ವಾದ ಇರಬೇಕು ಅಂತ ಹೇಳಿ ಹಿರಿಕರು ಹೇಳ್ತಾರೆ. ನಿಜವಾಗ್ಲೂ ನಮಗೆ ಅವರು ನಮಗೆ ಜನ್ಮ ಕೊಟ್ಟು ಈ ಭೂಮಿಗೆ ತಂದು ನಮ್ಮನ್ನು ಬಿಟ್ಟಿರ್ತಾರೆ. ನಾವು ಅವ್ರಿಗೆ ಏನು ಅಟ್ಲೀಸ್ಟ್ ಏನು ಕೊಡೋದು ಬೇಡ, ಅವ್ರು ನಮ್ಮಿಂದ ಏನು ಬಯಸಲ್ಲ, ಒಂದು ಪ್ರೀತಿಯಾದ ಮಾತು ಅಷ್ಟೇ. ನಂಗೆ ನಿಜವಾಗ್ಲೂ ನಮ್ಮ ಅಪ್ಪ ಇಲ್ಲದ್ದು ನಂಗೆ ತುಂಬ ಬೇಜಾರು. ನನಗಂತೂ ನನಗೆ ಯಾವಾಗಲೂ ನೆನಪಾಗ್ತಾನೆ ಇರ್ತಾರಪ್ಪ, ಯಾವಾಗಲೂ ನೆನಪಿಸ್ಕೊತಾನೆ ಇರ್ತೀನಿ. ನನಗಂತೂ ನನಗೆ ಯಾರು ನನ್ನ ಜೊತೆ ಇಲ್ಲ ಅಂದಿದ್ರು ನಾನು ಅಷ್ಟು ನನಗಿದಾಗಲ್ಲ. ನಮ್ಮ ಅಪ್ಪಾಜಿ ನನ್ನ ಜೊತೆ ಇರಬೇಕಿತ್ತು. ನನಗೆ ಯಾವ ಬಳಗನೂ ನನಗೆ ಬೇಕಾಗಿರಲಿಲ್ಲ. ನಮ್ಮ ಅಪ್ಪನ ಮುಂದೆ ನನಗೆ ಯಾವ ಬಳಗನೂ ಎಲ್ಲ ನನಗೇನು ಬೇಕಾಗಿರಲಿಲ್ಲ. ನನ್ನ ಮಕ್ಳಿಗೆ ತಾತ ಆಗಿ, ನನಗೆ ಅಪ್ಪ ಆಗಿ ನನ್ನ ಜೊತೆ ಇದ್ದರೆ ನಂಗೆ ಅಷ್ಟೇ ಸಾಕಾಗಿತ್ತು. ನನ್ನ ಮಕ್ಳಿಗೂ ತಾತ ಆಯ್ತಲ್ಲ ಅನ್ನೋದೊಂದಿತ್ತು. ನನ್ನ ಮಕ್ಳಿಗೆ ಇವತ್ತು ತಾತನ ಪ್ರೀತಿ ಇಲ್ಲ. ಹಂಗಾಗಿ ನನ್ನ ಮಗುನ ತುಂಬ ಮುದ್ದಾಗಿ ಸಾಕಿತ್ತು ನಮ್ಮಪ್ಪ. ನನ್ನ ಮಗ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪನಿಗೆ ತುಂಬ ಮುದ್ದಾಗಿ ಅಂದರೆ ಮುದ್ದಾಗಿ ಸಾಕಿತ್ತು. ಯಾವಾಗಲೂ ಎತ್ಕೊಳ್ಳೋದು, ಆಡಿಸೋದು, ಎತ್ಕೊಂಡು ಓಡಾಡೋದು, ಒಂಥರ ಚೆನ್ನಾಗಿ ನೋಡ್ಕೊಂಬಿಟ್ಟಿತ್ತು ಅವನಂದರೆ. ನಮ್ಮ ಅಪ್ಪ ಇರೋ ಹೊತ್ತಿಗೆ ಅವನು ನನ್ನ ಮಗ, ನಾನಿಬ್ಬರು ಇಲ್ಲಿ ಜೀವಂತವಾಗಿದ್ದಿದ್ದು. ನಮ್ಮ ಅಪ್ಪ ಅನ್ನೋದೊಂದು ಇದ್ದಿದ್ದಕ್ಕೆ ನಾವು ಜೀವಂತವಾಗಿ ಇಲ್ಲಿ ನಾನು ಇರೋದು. ನಮ್ಮಪ್ಪ ಏನಾದರೂ ಇಲ್ಲ ಅಂದಿದ್ರೆ ನಾನು ಜೀವಂತವಾಗಿ ಇಲ್ಲಿ ಇರ್ತಾ ಇರಲಿಲ್ಲ. ನಮ್ಮ ಅಪ್ಪ ಇರೋ ಹೊತ್ತಿಗೆ ನಾನು ಒಂದು ಜೀವಂತವಾಗಿ ನನ್ನ ಮಗ ಇಬ್ಬರು ಇಲ್ಲಿದ್ದೀವಿ. ಹಂಗಾಗಿ ನಮ್ಮ ಅಪ್ಪಾಜಿ ಎಲ್ಲೇ ಇರಲಿ, ಅವ್ರ ಆಶೀರ್ವಾದ ಯಾವತ್ತೂ ನಮ್ಮ ಮೇಲಿರುತ್ತೆ. ಹಂಗಾಗಿ ನಾನು ಅವಲೇ ಹೇಳಿದೆ, ಅಪ್ಪ ಅಂದರೆ ಆಕಾಶ ಅಂತ. ನಿಜ, ಅಪ್ಪ ಯಾವತ್ತಿರೋ ಒಂದು ಹಿಮಾಲಯ ಪರ್ವತದ ಥರ. ಅಪ್ಪನ್ನ ನಾವು ಯಾವತ್ತೂ ಕೀಳಾಗಿ ನೋಡಬಾರ್ದು. ತಾಯಿಗೆ ಎಲ್ಲರೂ ತಾಯಿ ಗುಣಗಾನ ಮಾಡ್ತಾರೆ, ಆದರೆ ತಾಯಿ ಗುಣಗಾನ ಮಾಡೋ ಫಸ್ಟು ತಾಯಿಗೆ ಒಂದು ಮಕ್ಕಳು ಸಾಕೋಕ್ಕೆ, ಮಕ್ಕಳನ್ನ ಯಾವ ಥರ ಒಂದು ಇದಾಗಿ ನಿಲ್ಲೋಕ್ಕೆ ತಾಯಿಗೆ ಸ್ಫೂರ್ತಿನೇ ಅಪ್ಪ. ತಾಯಿ ಒಬ್ಬರೇ ಕಷ್ಟಪಟ್ಟಿರಲ್ಲ, ಜೊತೆಗೆ ತಂದೆನೂ ಕಷ್ಟಪಟ್ಟಿರ್ತಾರೆ ಅಲ್ವಾ. ತಂದೆ ತಂದಾಕ್ಲಿಲ್ಲ, ತಂದೆ ಮಾಡಲಿಲ್ಲ ಅಂದರೆ ತಾಯಿ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ತಂದೆ ಎಲ್ಲ ದುಡ್ದು ಕೊಟ್ರೇ
ತಾಯಿ ಮಾಡೋಕ್ಕೆ ಸಾಧ್ಯ ಅಲ್ವಾ. ನಮ್ಮ ತಾಯಿಗೆ ನಮ್ಮಪ್ಪ ಏನೇ ಆಚೆಲಿಂದ ತಂದ್ರೂ ನಮ್ಮ ಅಮ್ಮನ ಕೈಗೆ ಎಲ್ಲ ಕೊಟ್ಬಿಟ್ಟು ನಮ್ಮ ಅಮ್ಮನ ಹತ್ರ ಕೇಳೋರು ದುಡ್ಡು. ನೋಡಿ ನಿಮ್ಮ ಜೊತೆ ಮಾತಾಡ್ತಾ ನನ್ನ ಚಿಕನ್ ಸಾರು ರೆಡಿ ಆಯಿತು. ನಾನಿಷ್ಟು ಹೇಳ್ತೀನಿ, ಕೇಳೋರು ನಮ್ಮ ತಂದೆ. ನಮ್ಮ ತಾಯಿ ಹತ್ರ ಎಲ್ಲ ತಂದುಕೊಟ್ಬಿಟ್ಟು ಕೇಳೋರು, ಏನಕ್ಕನ ಬೇಕು ಅಂದರೆ ಕೇಳೋರು. ಅಷ್ಟು ಬಿಟ್ಟರೆ ನಮ್ಮ ತಂದೆನೇ ಏನಕ್ಕೆ 10 ರೂಪಾಯಿ ಬಳಸ್ತಾ ಇರಲಿಲ್ಲ. ಎಲ್ಲನೂ ಒಂಥರ ಚೆನ್ನಾಗಿತ್ತು. ಹಂಗಾಗಿ ಇವತ್ತು ಇಲ್ಲೊತ್ತಿಗೆ ನಾನು ಇದೊಂದು ವಿಡಿಯೋ ಮಾಡಿದೆ. ನನಗೆ ಏನು ಮುಂದಕ್ಕೆ ಹೇಳೋಕ್ಕಾಗ್ತಿಲ್ಲ. ನನ್ನ ಮಗನಿಗೆ ಊಟಕ್ಕೆ ಕೊಟ್ಟಿದ್ದೀನಿ, ಇಷ್ಟು ಹೇಳ್ತೀನಿ. ತಂದೆ ಅಂದರೆ ಆಕಾಶ, ಅದು ಒಂದು ಜನ್ಮದಾತ ಅಷ್ಟೇ. ಜನ್ಮದಾತನಿಗೆ ಎಲ್ಲ ಅಪ್ಪಂದಿರ ದಿನ ಇವತ್ತು. ಎಲ್ಲ ಕರ್ನಾಟಕದ ಅಪ್ಪಂದಿರಿಗೂ ಎಲ್ಲರಿಗೂ ಶುಭಾಶಯ. ನೋಡಿ ಚಿಕನ್ ಸಾರು ಊಟ ಮಾಡ್ತಾಯಿದ್ದೀನಿ. ಬನ್ನಿ ಎಲ್ಲ ಊಟ ಮಾಡೋಣ. ನನ್ನ ಮಗನಿಗೆ ಕೊಟ್ಟೆ, ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಸಾರು ಯಾವ ಥರ ಆಗೈತೆ ನೋಡೋಣ ಅಂತೇಳಿ ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಾನು ಅಷ್ಟೇ ಕೇಳೋದು, ಒಂದು ಲೈಕ್ ಮಾಡಿ ಅಂತ. ಬನ್ನಿ ಎಲ್ಲ ಚಿಕನ್ ಸಾರಲ್ಲಿ ಊಟ ಮಾಡೋಣ. ಸಾಂಬಾರು ಮಾತ್ರ ಸೂಪರು.